ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಸೊ ಫಸ್ಟ್ ನಾವು ಏನು ಬೇಕಾದರೆ ನಾವು ಮಾರಿ ಬಿಸ್ಕಿಟ್ ತಗೊಳ್ತೇವೆ. ನಿಮಗೆ ಯಾವುದು ಬಿಸ್ಕಿಟ್ ಬೇಕಾದರೂ ತಗೊಳ್ಬೋದು. ನಾನು ಮಾರಿ ಬಿಸ್ಕಿಟ್ ತಗೊಂಡಿದ್ದೇನೆ. ಸೊ ಇದನ್ನು ಫಸ್ಟ್ ನಾವು ಮಿಕ್ಸರಲ್ಲಿ ಕ್ರಷ್ ಮಾಡಬೇಕು. ಇಷ್ಟು ಪೌಡರ್ ಆಗಬೇಕು. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ಸೊ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಹೇಗೆ ಬಂದರೂ ನಾನು ಹೇಳ್ತೇನೆ, ಅಂದರೆ ಚೆನ್ನಾಗಾಗಿದ್ರು ಅಥವಾ ಆಗದಿದ್ರು ನಾನು ಏನಂತ ಹೇಳ್ತೇನೆ. ಸೊ ನಾನು ಈಗ ಈ ಎರಡು ಕಂಟೈನರಲ್ಲಿ ನಾನು ಮಾಡ್ತಾ ಇದ್ದೇನೆ ಚೀಸ್ ಕೇಕ್. ಸೊ ಫಸ್ಟ್ ಇದರ ಫಸ್ಟ್ ಲೇಯರ್ಗೆ ಬಟರ್ ಹಾಕಬೇಕು. ಸೊ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ ಫಸ್ಟ್. ನನ್ನ ಮಗು ಮಲಗ್ತಾ ಇಲ್ಲ ನೋಡಿ, ಇವತ್ತೇ ಮಲಗ್ತಾ ಇಲ್ಲ. ನಂಗೆ ಕೇಕ್ ಮಾಡ್ಲಿಕ್ಕಿದೆ ಅಂತ ಹೇಳಿ ಮಲಗ್ತಾ ಇಲ್ಲ. ಮಗು ಚಿಕ್ಕಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಕೇಕ್ ಮಾಡ್ಲಿಕ್ಕೆ ಮಗು ಕೇಕ್ ಬೇಕಂತ. ಸೊ ಈ ತರ ಲೇಯರ್ ಮಾಡಬೇಕು. ಸೊ ಇದನ್ನು ನಾನೀಗ ಫ್ರೀಸರಲ್ಲಿ ನಾವು 30 ಮಿನಿಟ್ಸ್ ಫ್ರೀಸ್ ಮಾಡುವ. ನೆಕ್ಸ್ಟ್ ನಾವೀಗ ಅದಕ್ಕೆ ಚೀಸ್ ಮಾಡೋಣ. ಸೊ ಅದಕ್ಕೆ ನಾನು 2 ಪ್ಯಾಕೆಟ್ ಹಾಲು, ಬಟ್ ನಾನು ಹಾಕೋದು 1.5 ಲೀಟರ್ ಮಾತ್ರ. ಸೊ ಇದರಿಂದ ನಾವು ಹೇಗೆ ಫ್ರೆಶ್ ಚೀಸ್ ಮಾಡೋದಂತ ಹೇಳ್ತೇವೆ. ಸೊ ಫಸ್ಟ್ 1/2 ಲೀಟರ್ ಶ್ರದ್ಧಾ. ಸೊ 1.5 ಲೀಟರ್ ಹಾಲು ಈಗ ನಾನು ಹಾಕ್ತಾ ಇದ್ದೇನೆ. ಇದನ್ನು ಫಸ್ಟ್ ಬಿಸಿ ಮಾಡುವ. ಸೊ ಇದು ಕುದಿಯುವಷ್ಟರಲ್ಲಿ ನಾವು ಇದಕ್ಕೆ ವೆನಿಗರ್ ಆರ್ ಲೈಮ್, ಅದರಲ್ಲಿ ಯಾವ್ದು ಬೇಕಾದರೂ ನಿಮಗೆ ಹಾಕ್ಬೋದು. ಸೊ ನಾನು ಯೂಸ್ ಮಾಡ್ತೇನೆ ಲೈಮ್. ಸೊ ಲೈಮ್ ಯೂಸ್ ಮಾಡಿ ಚೀಸ್ ಹೇಗೆ ಮಾಡೋದಂತ ಹೇಳ್ತೇನೆ. ಸೊ ಅಲ್ಲಿ ನಾನು ಮೀಸಿದ್ದಾರೆ ಬನ್ನಿ. ಸೊ ಇವರೀಗ ನೋಡಿ ಹೇಳ್ತಾರೆ ನಾನು ಹೇಗೆಲ್ಲ ಕೇಕ್ ನಾವು ಮಾಡ್ತೇವೆ. ನಿಂಗೆ ಎಕ್ಸೈಟ್ ಇದೆಯಾ ಕೇಕ್ ತಿನ್ನೋದಕ್ಕೆ? ಹೌದಾ? ಮತ್ತು ನಾನು ಹೇಗೆ ಕೇಕ್ ಮಾಡಿದೆ ಎಕ್ಸ್ಪ್ಲೇನ್ ಮಾಡು ನಿಜದಲ್ಲಿ ಹೇಳು. ಯಾರು ಎಂಚು ಮತ್ತೆ ಕೇಕ್ ಕಡೆ ಬಂದಿದೆ ಸರಿ ತಾನೆ. ಸೊ ಈ ಚೀಸ್ ಕೇಕ್ ತಿಂದ ರೆಡಿ ಇಲ್ಲನಾ? ಓಕೆ ಇಂಚ ಬರ ರೆಡಿ ಉಂಟಾ? ಓಕೆ ಲೆಟ್ಸ್. ಇಲ್ಲಿ ನಾನು ಒಂದು ಫುಲ್ ಲೈಮ್ ಯೂಸ್ ಮಾಡಿದ್ದೇನೆ. ಸೊ ಈಗ ಚೀಸ್ ರೆಡಿ ಆಯಿತು. ಇದು
ಫ್ರೆಶ್ ಚೀಸ್ ನಾವು ಮನೆಯಲ್ಲೇ ಮಾಡಿದ ಚೀಸ್ ಫ್ರೂಟ್ ತಗೊಂಡಿದ್ದೇನೆ. ಸೊ ಬಿಕಾಸ್ ಅದು ಚೀಸನ್ನು ನಾವು ರಿಮೂವ್ ಮಾಡಬೇಕಲ್ಲ. ಸೊ ಫಸ್ಟ್ ಈ ಥರ ಹಾಕಿ ಚೀಸ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೀಸ್. ಸೊ ಇದನ್ನೀಗ ನಾವು ಮಿಕ್ಸಿಗೆ ಹಾಕುವ ಫಸ್ಟ್. ಸೊ ಚೀಸನ್ನೆಲ್ಲ ಇದಕ್ಕೆ ಹಾಕುವ. ಆಮೇಲೆ ನೆಕ್ಸ್ಟ್ ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಶುಗರ್ ಹಾಕ್ತಾ ಇಲ್ಲ. ನಿಮಗೆ ಶುಗರ್ ಬೇಕಿದ್ರೆ ಶುಗರ್ ಹಾಕ್ಬೋದು. ಸೊ ನಾನು ಜಾಗ್ರಿ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಜಾಗ್ರಿ ಪೌಡರ್. ಸೊ ಇದನ್ನೀಗ ನಾವು ಬ್ಲೆಂಡ್ ಮಾಡೋಣ. ಸೊ ಈಗ ಬ್ಲೆಂಡ್ ಮಾಡಿ ಆದಮೇಲೆ ಈ ಥರ ಬರುತ್ತೆ, ಕ್ರೀಮಿ ಟೈಪ್. ಸೊ ಇದು ಆಗ ನಾವು ಇಟ್ಟದ್ದು ಫ್ರಿಜ್ಜಲ್ಲಿ ½ hour ಆಗಿದೆ. ಸೊ ಇದರ ಮೇಲೆ ಈಗ ನಾವು ಈ ಚೀಸನ್ನು ಈ ಥರ ಹಾಕಬೇಕು. ಸೊ ಚೀಸ್ ಹಾಕಿ ಆಯಿತು. ಸೊ ಇದನ್ನೀಗ ಫ್ರೀಸರಲ್ಲಿ ನಾವು 40 minutes ಫ್ರೀಸ್ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ನಾನೀಗ ಇದಕ್ಕೆ ಚಾಕ್ಲೇಟಿಗೆ ಡೈರಿ ಮಿಲ್ಕ್ ಆ್ಯಂಡ್ ಕೋಕೋ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವುದು ಚಾಕ್ಲೇಟ್ ಬೇಕು ಅದು ಯೂಸ್ ಮಾಡ್ಬೋದು. ಇದು ಲಾಸ್ಟ್ ಚೀಸ್ ಕೇಕ್ ಲೇಯರ್. ಸೊ ನೋಡುವ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಮೆಲ್ಟ್ ಆಗಿದೆ ಬಿಕಾಸ್ ಈಗ ಶೆಕೆ ಅಲ್ವಾ. ಸೊ ಹಾಗೆ ಈಗ ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ನನ್ನ ಸಿಸ್ಟರ್ ಬರ್ತಾಳೆ. ಇದು ನನ್ನದು ದೊಡ್ಡ ಸಿಸ್ಟರ್. ಇವತ್ತು ನನ್ನ ಸಿಸ್ಟರ್ ಇದ್ದಿದ್ದರಿಂದ ನನಗೊಂದು ಇವತ್ತು ವಿಡಿಯೋ ಮಾಡಲಿಕ್ಕೆ ಆಯಿತು, ನನ್ನ ಮಗು ನೋಡ್ಕೊಳ್ಳಿಕ್ಕೆ. ಈಗ ನಾವು ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇವೆ. ನಿಮಗೆ ಮಿಲ್ಕ್ ಇದ್ದರೆ ಮಿಲ್ಕ್ ಕೂಡ ಹಾಕ್ಬೋದು. ಈಗ ನಾವು ಮಿಲ್ಕ್ ಸ್ವಲ್ಪ ಆ್ಯಡ್ ಮಾಡ್ತಿದ್ದೇವೆ, ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬಂತು. ನಮಗೆ ಸ್ವಲ್ಪ ನೀರು ಬೇಕು. ಓಕೆ, ಬಿಕಾಸ್ ಆ ಕೋಕೋ ಪೌಡರ್ ಸ್ವಲ್ಪ ತಿಕ್ಕಾಗಿ ಇದು ಬರ್ತಾ ಇದೆ. ಓಕೆ, ನೋಡಿ ಸ್ವಲ್ಪ ಬಟರ್ ಆ್ಯಡ್ ಮಾಡುವ, ಯಾಕಂದರೆ ಟೇಸ್ಟ್ ಇದಕ್ಕೆ ಅವಕಾಶ. ಟೇಸ್ಟ್ ಈಗ ನಾವಾಗ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಅಲ್ಲ ಆ ಚೀಸ್ ಲೇಯರ್. ಸೊ ಅದು ಹೇಗೆ ಬಂದಿದೆ ಅಂತ ನೋಡುವ. ನನ್ನ ತಂಗಿ ಈಗ ತಂದು ರಿಸಲ್ಟ್ ತೋರಿಸ್ತಾಳೆ ಹೇಗಿದೆ ಅಂತ. ಹೋಗಲ್ಲ. ಓಕೆ ಓಕೆ, ಹಾಂ, ಚಂದ ಬಂದಿದೆ, ನೋಡ್ಬೋದು, ಬೀಳ್ತಾ ಇಲ್ಲ. ಸೊ ಈ ಥರ
ಸ್ವಲ್ಪ ಗಟ್ಟಿ ಗಟ್ಟಿ ತರ ಇರಬೇಕು ಟಚ್ ಮಾಡುವಾಗ ಜಾಸ್ತಿ. ಸೊ ಇದರ ಮೇಲೆ ಈಗ ನಾವು ಚಾಕ್ಲೇಟ್ ಏನು ಮೆಲ್ಟ್ ಮಾಡಿದ್ವಿ ಅದನ್ನು ಇನ್ನೊಂದು ಲೇಯರ್ ಹಾಕಿ ಇನ್ನೊಮ್ಮೆ ಫ್ರೀಸರಲ್ಲಿ ಒಂದು ಹಾಫ್ ಎನ್ ಅವರ್ ಆರ್ 20 ಮಿನಿಟ್ಸ್ ಇಟ್ಟರೆ ಆಮೇಲೆ ನೋಡುವ ಹೇಗೆ ಆಗುತ್ತೆ. ಚಾಕ್ಲೇಟ್ ಗಟ್ಟಿ ಒಂದು ಚಾಕ್ಲೇಟ್ ಆ್ಯಡ್ ಮಾಡಿ. ಲೇಯರ್ ಮಾಡಿ ಆಯಿತು. ಇದು ಥರ್ಡ್ ಫೈನಲ್ ಲೇಯರ್. ಸೊ ಇದನ್ನೀಗ ಒಂದು 20 ಮಿನಿಟ್ಸ್ ಫ್ರೀಸರಲ್ಲಿ ಇಡುವ. ಆಮೇಲೆ ನಾನು ತೋರಿಸ್ತೇನೆ ಹೇಗೆ ರಿಸಲ್ಟ್ ಬಂದಿದೆ ಅಂತ. ವೇಟಿಂಗ್ ಫಾರ್ ದ ರಿಸಲ್ಟ್. ಎಷ್ಟು ಎಕ್ಸೈಟ್ ಇದೆಯಾ? ತುಂಬ ಎಕ್ಸೈಟೆಡ್. ನಂದೇ ರೆಸಿಪಿ. ಶಿಪ್ರ ಎಷ್ಟು ಎಕ್ಸೈಟ್ ಇದೆಯಾ ತೆಗಿಲಿಕ್ಕೆ? ವೆರಿ ಮಚ್. ನೋಡುವ ಹೇಗೆ ಬರುತ್ತೆ ಅಂತ. ಸೊ ಫೈನಲಿ ಚೀಸ್ ಕೇಕ್ ರೆಡಿ ಆಗಿದೆ. ಸೊ ನೋಡ್ಬೋದು ಎಲ್ಲ ತಿಕ್ ಈ ಥರ ಐಸ್ ಆಗಿ. ಸೊ ನೋಡು ಸ್ವಲ್ಪ ಡೆಕೋರೇಷನ್ ಮಾಡುವ. ಸೊ ಡೆಕೋರೇಷನ್ಗೆ ನಾನು ಸೇಮ್ ಬಿಸ್ಕಿಟ್ ಪೌಡರ್ ಮತ್ತು ಸ್ವಲ್ಪ ಬಟರ್ ಮಿಕ್ಸ್ ಮಾಡಿದ್ದೇನೆ. ಸೊ ಅದರದ್ದು ಸ್ವಲ್ಪ ಈ ಥರ ಲೇಯರ್ ಮಾಡೋಣ, ಅಂದರೆ ಡೆಕೋರೇಟ್ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಲಿ ಅಂತ. ಸ್ವಲ್ಪ ಜಿಗ್ಜಾಗ್ ಥರ ಮಾಡುವ ಅಂತ ಹೇಳಿ. ಓಕೆ, ಸೊ ಈಗ ನಾನು ನೋಡುವ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ ಹೇಳಿ. ಈ ಥರ ಬಂದಿದೆ, ಚಾಕ್ಲೇಟ್ ವಿತ್ ಚೀಸ್ ಆಮೇಲೆ ಬಿಸ್ಕೆಟ್. So let's taste it. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಕೇಕ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ನಮ್ಮದು ಚೀಸ್ ಲೇಯರ್ ಹಾಗೂ ಬಿಸ್ಕ್ಯೂಟ್ ಲೇಯರ್ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು. ಓಕೆ, ಸೊ ಈಗ ನಾನು ಸಿಸ್ಟರ್ಗೆ ಟೇಸ್ಟ್ ಮಾಡಿಸ್ತೇನೆ ಹೇಗಿದೆ ಅಂತ. ಕೇಕ್ ಭಾರಿ ಲೈಕ್ ಆಯ್ತು. ಸೂಪರಾ? ಸೊ ಅಜ್ಜಿಗೆ ಇಷ್ಟ ಆಯ್ತು, ಚೆನ್ನಾಗಿದೆ ಅಲ್ಲ? ಅತ್ತಗೆ ಚಾಕ್ಲೇಟ್ ಲೇಯರ್ ಜಾಸ್ತಿ ಆಗ್ತದೆ. ಚಾಕ್ಲೇಟ್ ಲೇಯರ್ ಜಾಸ್ತಿ ಆಗ್ತದೆ, ಚೀಸ್ ಅಂತ ಜಾಸ್ತಿ ಆಗ್ತದ. ಒಂಚೂರು ಮಿತ್ ಬಾಯ್ತು. ಸೊ ಮನೆಯವರೆಲ್ಲ ಟೇಸ್ಟ್ ಮಾಡಿ ಆಯಿತು, ಎಲ್ಲರಿಗೆ ಇಷ್ಟ ಆಯಿತು. ಬಟ್ ನಂದು ಸಿಸ್ಟರ್ ಹೇಳಿದ್ರು ಸ್ವಲ್ಪ ಚಾಕ್ಲೇಟ್ ಲೇಯರ್ ಜಾಸ್ತಿ ಆಯಿತು ಅಂತ. ಆ್ಯಂಡ್ ನನಗೆ ಕೂಡ ಅನಿಸ್ತು ಸ್ವಲ್ಪ ಚೀಸ್ ಸ್ವಲ್ಪ ಲೇಯರ್ ಸ್ವಲ್ಪ ಜಾಸ್ತಿ ಬರಬೇಕಿತ್ತಂತ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಾಗ ಚೀಸ್ ಸ್ವಲ್ಪ ಜಾಸ್ತಿ ಲೇಯರ್ ಹಾಕಿ ಚಾಕ್ಲೇಟ್ ಲೇಯರ್ ಸ್ವಲ್ಪ ಕಮ್ಮಿ ಹಾಕಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.